ನಮಸ್ಕಾರ, ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಗ್ರಾಮಗಳಲ್ಲಿ ಹೆಚ್ಚಲಿದೆ ಉದ್ಯೋಗ. ನರೇಗಾ ಅಡಿಯಲ್ಲಿ 10,000 ಕೋಟಿ ರೂಪಾಯಿ ಹೆಚ್ಚುವರಿ ಬಿಡುಗಡೆ. ನರೇಗಾ ಅಡಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿ ಅಡ್ವಾನ್ಸ್ ಮೊತ್ತವನ್ನು ಬಿಡುಗಡೆ ಮಾಡಿದೆ. ಗ್ರಾಮಗಳಲ್ಲಿ ಉದ್ಯೋಗದ ಉತ್ತೇಜನಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದ 60,000 ಕೋಟಿ ರೂಪಾಯಿಗೆ ಹೆಚ್ಚುವರಿಯಾಗಿ ಈ ಹಣವನ್ನು ಬಳಕೆ ಮಾಡಲಾಗುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ರಾಜ್ಯ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಮಂಗಳವಾರ ಸಂಸತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಈ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. 2023ರ ನವೆಂಬರ್ 29ರವರೆಗೆ ಈ ಹಣಕಾಸು ವರ್ಷದಲ್ಲಿ ನರೇಗಾ ಅಡಿಯಲ್ಲಿ ಒಟ್ಟಾರೆ 66,629 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸಿಮ್ ಕಾರ್ಡ್ ನಿಯಮ. ಮೊಬೈಲ್ ಕನೆಕ್ಷನ್ಗಳನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ ಟೆಲಿಕಾಂ ಸಚಿವಾಲಯದ ನಿಯಮ ಬದಲು. ಜನವರಿ 1ರಿಂದಲೇ ಹೊಸ ನಿಯಮ ಜಾರಿ. 2024ರ ಜನವರಿ 1ರಿಂದ ನೀವು ಹೊಸ ಸಿಮ್ ಖರೀದಿ ಮಾಡುತ್ತೀರಿ ಅಂತಾದರೆ ನಿಮಗೆ ಹೊಸ ನಿಯಮ ಅನ್ವಯಿಸುತ್ತೆ. ಇನ್ನು ಹೊಸ ಸಿಮ್ ಖರೀದಿ ಮಾಡುವ ಪ್ರಾಸೆಸ್ ಹೆಚ್ಚು ಸರಳವಾಗಿರಲಿದೆ. ಹೊಸ ಸಿಮ್ ವಿತರಣೆ ಮಾಡುವುದಕ್ಕೆ ಇನ್ನು ಕಾಗದ ಪತ್ರವನ್ನು ಆಧರಿಸಿ KYC ಮಾಡುವುದಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಗ್ರಾಹಕರು ಇನ್ನು ಡಿಜಿಟಲ್ ಅಥವಾ KYC ಮಾಡಿಯೇ ಹೊಸ ಸಿಮ್ ಖರೀದಿ ಮಾಡಬೇಕಾಗುತ್ತೆ. ಯುಕೋ ಬ್ಯಾಂಕ್ ಮೋಸ. 820 ಕೋಟಿ ಅವ್ಯವಹಾರದಲ್ಲಿ 2 ಇಂಜಿನಿಯರ್ಗಳೇ ಮಾಸ್ಟರ್ ಮೈಂಡ್. ಪ್ರಕರಣ ದಾಖಲಿಸಿಕೊಂಡ CBI. ಯುಕೋ ಬ್ಯಾಂಕ್ನಲ್ಲಿ 820 ಕೋಟಿ ರೂಪಾಯಿ ಅವ್ಯವಹಾರದ ಪ್ರಕರಣವನ್ನು CBI ಅನಾವರಣಗೊಳಿಸಿದೆ. ನವೆಂಬರ್ 10ರಿಂದ 13ರವರೆಗೆ ನಡೆದ ಈ ಪ್ರಕರಣದಲ್ಲಿ 2 ಇಂಜಿನಿಯರುಗಳೇ ಮಾಸ್ಟರ್ ಮೈಂಡ್ ಆಗಿದ್ದರು. ಖಾಸಗಿ ಬ್ಯಾಂಕುಗಳ 14,000 ಖಾತೆಗಳಿಂದ ಸುಮಾರು 41,000 ಯುಕೋ ಬ್ಯಾಂಕ್ ಖಾತೆಗಳಿಗೆ ಇವರು ಹಣ ವರ್ಗಾವಣೆ ಮಾಡಿದರು. 8.53 ಲಕ್ಷ IMPS ಟ್ರಾನ್ಸಾಕ್ಷನ್ ಅನ್ನು ಇವರು ಮಾಡಿದ್ರು. ಈ ಪ್ರಕರಣದ ನಂತರ IMPS ಸೇವೆಯನ್ನು ಬ್ಯಾಂಕ್ ತಕ್ಷಣವೇ ಸ್ಥಗಿತಗೊಳಿಸಿತ್ತು. ಈ ಪ್ರಕರಣವನ್ನು CBI ತನಿಖೆ ಮಾಡುತ್ತಿದೆ. ಪೋಸ್ಟ್ ಆಫೀಸ್ FD ನಿಯಮಗಳು. ಅಂಚೆ ಕಚೇರಿಯ FD ಸ್ಕೀಮ್ನಿಂದ ಅವಧಿಗೂ ಮೊದಲೇ ವಿತ್ಡ್ರಾ ಮಾಡುವ ನಿಯಮದಲ್ಲಿ ಬದಲಾವಣೆ. ಅಂಚೆ ಕಚೇರಿಯಲ್ಲಿನ FD ಸ್ಕೀಮ್ನಿಂದ ಅವಧಿಗೂ ಮೊದಲೇ ಹಣ ವಿತ್ಡ್ರಾ ಮಾಡುವುದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ. ಅಂಚೆ ಕಚೇರಿಯ FDಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ನೀವು ಯೋಚನೆ ಮಾಡುತ್ತಿದ್ದರೆ ಹೊಸ ನಿಯಮದ ಬಗ್ಗೆ ತಿಳಿದುಕೊಳ್ಳಿ. ನವೆಂಬರ್ 10ರಂದು ವಿತ್ತ ಸಚಿವಾಲಯ ಬಿಡುಗಡೆ ಮಾಡಿದ ನಿಯಮಗಳ ಪ್ರಕಾರ 5 ವರ್ಷದ FDಯನ್ನು 4 ವರ್ಷಗಳಿಗೂ ಮೊದಲೇ ನೀವು ವಿತ್ಡ್ರಾ ಮಾಡಲಾಗುವುದಿಲ್ಲ. ಅಂದರೆ 4 ವರ್ಷದ ನಂತರವೇ ನೀವು ವಿತ್ಡ್ರಾ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, 1 ವರ್ಷ, 2 ವರ್ಷ ಮತ್ತು 3 ವರ್ಷಗಳ FD ಸ್ಕೀಮ್ನಲ್ಲಿ ನೀವು ಹೂಡಿಕೆ ಮಾಡಿದ್ದರೆ 6 ತಿಂಗಳಿಂದ 1 ವರ್ಷದ ಅವಧಿಯಲ್ಲಿ ನೀವು ವಿತ್ಡ್ರಾ ಮಾಡಿದರೆ ಆಗ FD ಸ್ಕೀಮ್ನ ಬದಲಿಗೆ ಸೇವಿಂಗ್ಸ್ ಅಕೌಂಟ್ಗೆ ಅನ್ವಯ ಆಗುವ ಬಡ್ಡಿಯಷ್ಟೇ ಸಿಗುತ್ತೆ. ಆದಾಯ ತೆರಿಗೆ ಇಲಾಖೆಯಿಂದ ತೆರಿಗೆದಾರರಿಗೆ ನೋಟಿಸ್. ದತ್ತಿ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ್ದೇವೆ ಅಂತ ಘೋಷಣೆ ಮಾಡಿಕೊಂಡು ಡಿಡಕ್ಷನ್ ಕ್ಲೇಮ್ ಮಾಡಿದವರ ITRಗಳನ್ನು ಆದಾಯ ತೆರಿಗೆ ಇಲಾಖೆ ಮತ್ತೊಮ್ಮೆ ಪರಿಶೀಲನೆ ಮಾಡುತ್ತಿದೆ. ಮಾರ್ಚ್ 20ರಿಂದ ಜೂನ್ 10ರವರೆಗೆ ಸಾವಿರಾರು ತೆರಿಗೆದಾರರಿಗೆ ನೋಟಿಸ್ ಕಳಿಸಲಾಗಿದೆ. ಆದಾಯ ತೆರಿಗೆ ಕಾಯ್ದೆಯ ATG ಅಡಿಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡಿದರೆ ತೆರಿಗೆ ಕ್ಲೇಮ್ ಮಾಡಬಹುದಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯದಿಂದ ದೇಣಿಗೆ ಮತ್ತು ಆದಾಯಕ್ಕೆ ಹೊಂದಿಕೆ ಆಗದೇ ಇರುವುದನ್ನು ಹಲವು ಪ್ರಕರಣಗಳಲ್ಲಿ ಆದಾಯ ಇಲಾಖೆ ಪತ್ತೆ ಮಾಡಿದೆ. ICICI ಲೊಂಬಾರ್ಡ್ನಿಂದ ಮ್ಯಾಕ್ಸ್ ಪ್ರೊಟೆಕ್ಟ್ ಬಿಡುಗಡೆ. ICICI ಲೊಂಬಾರ್ಡ್ ಹೊಸ ಇನ್ಶೂರೆನ್ಸ್ ಪ್ರಾಡಕ್ಟ್ ಮ್ಯಾಕ್ಸ್ ಪ್ರೊಟೆಕ್ಟ್ ಬಿಡುಗಡೆ ಮಾಡಿದೆ. ಗ್ರಾಹಕರ ಜೀವನ ಶೈಲಿಯನ್ನು ಆಧರಿಸಿ ಈ ಪ್ರಾಡಕ್ಟ್ ಅನ್ನು ವಿನ್ಯಾಸ ಮಾಡಲಾಗಿದೆ. ಅತ್ಯಂತ ಸ್ಪರ್ಧಾತ್ಮಕ ದರದಲ್ಲಿ ಸಮಗ್ರ ಕವರೇಜ್ ಅನ್ನು ಮ್ಯಾಕ್ಸ್ ಪ್ರೊಟೆಕ್ಟ್ ನೀಡಲಿದೆ. ಕ್ಲಾಸಿಕ್ ಪ್ಲಾನ್ ಸೌಲಭ್ಯದಲ್ಲಿ ಸುಧಾರಿತ ಚಿಕಿತ್ಸೆ, ದಾನಿ ವೆಚ್ಚಗಳು, ಆಸ್ಪತ್ರೆಯ ವಾಸ, ಅನಿಯಮಿತ ವಿಮೆ ಮೊತ್ತ, ರೀಸೆಟ್ ಪ್ರಯೋಜನ, ದೇಶದೊಳಗೆ ಆಸ್ಪತ್ರೆಗೆ ದಾಖಲಾತಿ ಮತ್ತು ಅನಿಯಮಿತ ಟೆಲಿ ಸಮಾಲೋಚನೆ ಸೌಲಭ್ಯ ಇರುತ್ತೆ. ಇನ್ನು ಪ್ರೀಮಿಯಂನ ಪ್ಲಾನ್ನಲ್ಲಿ ಜಾಗತಿಕವಾದ ಕವರೇಜ್, ಏರ್ ಆಂಬ್ಯುಲೆನ್ಸ್ ಸೇವೆ ಮತ್ತು ವಿಶಿಷ್ಟ ಕ್ಲೇಮ್ ಪ್ರೊಟೆಕ್ಟ್ ಸೌಲಭ್ಯ ಇರಲಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.